ರೈತ್ರೆ ಕೇವಲ 10x10 ಜಾಗ, ಕೇವಲ 100 ಚದರ ಅಡಿ. ಇದೇ ಜಾಗದಲ್ಲಿ ಕೆಲವರು ತಿಂಗಳಿಗೆ ಏನಿಲ್ಲ ಅಂತಂದ್ರು 20,000 ರಿಂದ 30,000 ರೂಪಾಯಿ ಆದಾಯವನ್ನ ಮಾಡ್ತಿದ್ದಾರೆ. ಅದು ಕೂಡ ಕೃಷಿ ಮಾಡಿ. ಹೇಗ್ ಗೊತ್ತಾ? ಜಮೀನಿಲ್ವಾ? ಪರವಾಗಿಲ್ಲ, ಮನೆಯ ಒಂದು ಚಿಕ್ಕ ರೂಮ್ ಸಾಕು. ಕೇವಲ 7 ದಿನದಲ್ಲಿ ಬೆಳೆಯುವಂತ ಈ ಬೆಳೆ ಈಗ ಚಿನ್ನದ ಬೆಳೆಯಾಗಿದೆ. ಒಂದು ಟ್ರೇ ಕೆಲವು ರೂಪಾಯಿ ಖರ್ಚು, ಆದ್ರೆ ಮಾರಾಟದ ಬೆಲೆ ನೋಡಿದ್ರೆ ಪಕ್ಕ ನೀವು ಶಾಕ್ ಆಗ್ತೀರಾ. 2026ರಲ್ಲಿ ಸಣ್ಣ ಜಾಗದಲ್ಲಿ ದೊಡ್ಡ ಲಾಭ ಕೊಡ್ತಿರುವಂತ ಕೃಷಿ ಐಡಿಯಾ ಇದು. ಇಂಜಿನಿಯರ್ಗಳು, IT ಉದ್ಯೋಗಿಗಳು, ಗೃಹಿಣಿಯರು ಎಲ್ಲರೂ ಕೂಡ ಈಗ ಈ ಕೃಷಿಯ ಕಡೆ ತಿರುಗ್ತಾ ಇದ್ದಾರೆ. ಕಾರಣ ಏನು? ಕಡಿಮೆ ಜಾಗ, ಕಡಿಮೆ ಹೂಡಿಕೆ, ಬೇಗ ಆದಾಯ. 7 ದಿನದಲ್ಲಿ ಬೆಳೆ, 14 ದಿನದಲ್ಲಿ ಮಾರಾಟ, ತಿಂಗಳ ಕೊನೆಗೆ ಕೈಯಲ್ಲಿ ಹಣ. ಇಷ್ಟು ವೇಗವಾಗಿ ರಿಟರ್ನ್ಸ್ ಕೊಡುವಂತ ಕೃಷಿ ಯಾವ್ದಪ್ಪ ಅಂತ ಯೋಚಿಸ್ತಾ ಇದ್ದೀರಾ? ಮೇಡಮ್, ಕೃಷಿ ಮಾಡೋದಕ್ಕೆ ಎಕರೆ ಜಮೀನ್ ಬೇಕು ಅಂತ ಯಾರಾದ್ರೂ ಹೇಳ್ತಾ ಇದ್ರೆ, ಇವತ್ತು ನಾನು ಹೇಳುವಂತ ಕೃಷಿಗೆ ನಿಮ್ಮ ಮನೆಯ ಒಂದು ಮೂಲೆ ಜಾಗ ಸಾಕು. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್ ರೈತ್ರೆ, ನಾನು ಹೇಳಿದೆ 10x10 ರೂಮ್ ಅಥವಾ ಮನೆ ಒಂದು ಟೆರೆಸ್ ನಲ್ಲಿ ತಿಂಗಳಿಗೆ ನೀವೇನಿಲ್ಲ ಅಂತಂದ್ರೂ ಒಂದು 20,000 ರಿಂದ 30,000ವರೆಗೂ ಸಂಪಾದನೆ ಮಾಡುವಂತ ಅವಕಾಶ ಇದೆ ಅಂತಂದ್ರೆ ನೀವು ನಂಬ್ತೀರಾ? ನಿಮಗೆ ಜಾಗ ಬೇಕಿಲ್ಲ ಅಂದ್ರೆ ಎಕರೆಗಟ್ಲೆ ಜಮೀನ್ ಬೇಕಿಲ್ಲ, ಲಕ್ಷಾಂತರ ರೂಪಾಯಿ ಹೂಡಿಕೆ ಕೂಡ ಬೇಡ. ಕೇವಲ ಒಂದು 100 ಚದರ ಅಡಿ ಜಾಗದಲ್ಲಿ ಬೆಳೆಯುವಂತ ಈ ಒಂದು ಚಿಕ್ಕ ಚಿಕ್ಕ ಗಿಡಗಳಿಗೆ ಈಗ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಎಲ್ಲ ಕಡೆ ಡಿಮಾಂಡ್ ಇದೆ. ಇವತ್ತು ನಾನು ಮಾತನಾಡುವಂಥದ್ದು ಮೈಕ್ರೋ ಗ್ರೀನ್ಸ್ ಫಾರ್ಮಿಂಗ್ ಬಗ್ಗೆ. ಸೊ ಹಾಗಾದ್ರೆ ಏನಪ್ಪಾ ಇದು ಮೈಕ್ರೋ ಗ್ರೀನ್ಸ್? ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಷ್ಟು ಬಂಡವಾಳ ಬೇಕು, 10x10 ಜಾಗದಲ್ಲಿ ನಾವು ಯಾವ ರೀತಿ ಶುರು ಮಾಡಬೇಕು, ಸೆಟಪ್ ಹೇಗ್ ಮಾಡಬೇಕು, ಎಷ್ಟು ಲಾಭ ಬರುತ್ತೆ, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಸೊ ಮೊದಲು ಮೈಕ್ರೋ ಗ್ರೀನ್ಸ್ ಅಂದ್ರೆ ಏನು ಅಂತ ನೋಡೋಣ. ಸೊ ನೀವು ಮೆಂತ್ಯ ಆಗಿರ್ಬೋದು, ಕೊತ್ತಂಬರಿ ಆಗಿರ್ಬೋದು, ಸಾಸಿವೆ, ಸೂರ್ಯಕಾಂತಿ, ಮೂಲಂಗಿ, ಹೀಗೆ ಹಲವಾರು ಬೀಜಗಳನ್ನ ಬಿತ್ತಿದ ಮೇಲೆ 7 ರಿಂದ 14 ದಿನದಲ್ಲಿ ಬರುವಂತ ಚಿಕ್ಕ ಚಿಕ್ಕ ಗಿಡಗಳನ್ನೇ ಮೈಕ್ರೋ ಗ್ರೀನ್ಸ್ ಅಂತ ಕರೀತಾರೆ. ಇವು ಒಂದು ಚಿಕ್ಕ ಬೇಬಿ ಗಿಡಗಳು. ಸೊ ಈ ಗಿಡಗಳನ್ನ ವಿಟಮಿನ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಅಂತ ಹಲವಾರು ಅಧ್ಯಯನಗಳು ಹೇಳಿದೆ. ಸೊ ಇದಕ್ಕೆ ಜಿಮ್ ಹೋಗೋರು, ಡಯಟ್ ಫಾಲೋ ಮಾಡೋರು, ಆಮೇಲೆ 5 ಸ್ಟಾರ್ ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು, ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ, ಎಸ್ಪೆಷಲಿ ಜಿಮ್ಗೆ ಹೋಗೋರು. ಸೊ 10x10 ಜಾಗ ಸಾಕಾ ಅಂತ ನೀವು ಕೇಳ್ಬೋದು. ಬಹಳ ಜನ ಕೇಳ್ತಾರೆ, ಮೇಡಮ್ ನನ್ನ ಹತ್ರ ಜಾಸ್ತಿ ಜಾಗ ಇಲ್ಲ, 10x10 ಜಾಗ ಸಾಕು. 100 ಚದರ ಅಡಿ ಜಾಗದಲ್ಲಿ 4 ಅಥವಾ 5 ಹಂತದ ಒಂದು ರ್ಯಾಕ್ ಅನ್ನ ಹಾಕಿದ್ರೆ ಸುಮಾರು 80 ರಿಂದ 100 ಟ್ರೇ ಇಡ್ಬೋದು. ಅಷ್ಟೇ ಅಲ್ಲ, ಟೆರೆಸು, ಬಾಲ್ಕನಿ, ಖಾಲಿ ರೂಮ್ ಆಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ಯಾವ್ದ್ರಲ್ಲೂ ಬೇಕಾದ್ರೆ ನೀವಿದನ್ನ ಶುರು ಮಾಡ್ಬೋದು. ನೇರ ಬಿಸಿಲು ಜಾಸ್ತಿ ಬೀಳಬಾರ್ದು, ಗಾಳಿ ಚೆನ್ನಾಗಿ ಆಡಬೇಕು ಅಂತ ಒಂದು ಜಾಗವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ಮೇನ್ ಎಷ್ಟು ಹಣ ಬೇಕು, ಬಂಡವಾಳ ಮೇನ್ ಅಲ್ವಾ ಅಂತ ಹೇಳ್ಕೊಂಡು, ಸೊ ಕಡಿಮೆ ಬಜೆಟ್ ಅಲ್ಲಿ ಶುರು ಮಾಡೋಣ ಅಂತಂದ್ರೆ ಒಂದು ಅಂದಾಜು ಲೆಕ್ಕಾಚಾರವನ್ನ ಹಾಕ್ತೀನಿ, ಎಷ್ಟು ಬರ್ಬೋದು ಅಂತ ಹೇಳ್ಕೊಂಡು. ಮೊದಲನೇದಾಗಿ ಮೆಟಲ್ ರ್ಯಾಕ್ ಬೇಕು. 4 ರಿಂದ 6 ಸಾವಿರದ ಒಳಗಡೆ ಸಿಗುತ್ತೆ. ಟ್ರೇ ನಿಮ್ಗೊಂದು 50 ರಿಂದ 100 ಟ್ರೇಗ್ ಅಂತಂದ್ರೆ 2,000 ದಿಂದ 4,000 ಬೇಕಾಗುತ್ತೆ. ಕೋಕೋಪಿಟ್ ತುಂಬಾ ಇಂಪಾರ್ಟೆಂಟ್, 1,000 ಖರ್ಚು ಅಂತ ಹೇಳ್ತೀನಿ. ಬೀಜ ಅಂತಂದ್ರೆ 2,000 ಆಗುತ್ತೆ. ಸ್ಪ್ರೇ ಬಾಟಲ್ಗಳು ಬೇಕು, 300 ರೂಪಾಯಿ. ಶೇಡ್ ನೆಟ್ ಅಥವಾ ಕವರ್ ಅಂತಂದ್ರೆ 1,500 ರೂಪಾಯಿ. ಒಟ್ಟಾರೆ 10 ರಿಂದ 15,000 ಒಳಗಡೆ ನೀವು ಸ್ಟಾರ್ಟ್ ಮಾಡಬಹುದು. ಇನ್ನೂ ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ PVC ಪೈಪ್ ಅನ್ನ ಯೂಸ್ ಮಾಡಿಕೊಂಡು ರ್ಯಾಕ್ ತರ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಇದು ಅಂದಾಜು ಲೆಕ್ಕಾಚಾರ ಹೇಳ್ತಿರೋದು. ಯಾವ ಬೀಜಗಳನ್ನ ನೀವು ಶುರು ಮಾಡಬೇಕು? ಸೊ ಹೊಸಬ್ರು ಮೊದಲು ಒಂದಷ್ಟು ಬೀಜಗಳನ್ನ ಶುರು ಮಾಡಿದ್ರೆ ಬೆಸ್ಟ್ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಒಳ್ಳೆ ಲಾಭ ಮತ್ತೆ ಕಡಿಮೆ ಮೇಂಟೆನೆನ್ಸ್. ಅಂದ್ರೆ ಸೂರ್ಯಕಾಂತಿ, ಮೆಂತ್ಯ, ಮೂಲಂಗಿ, ಬ್ರೋಕೊಲಿ ಆಗಿರ್ಬೋದು, ಕೊತ್ತಂಬರಿ, ಇವೆಲ್ಲ ಬೇಗ ಬೆಳೆಯುತ್ತೆ. 7 ರಿಂದ 12 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಸೊ ಹೊಸಬರಿಗೆ ರಿಸ್ಕ್ ಕಡಿಮೆ, ಸೊ ಜಾಸ್ತಿ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಹೇಗೆ ಬೆಳೆಸೋದು ಮೇಡಮ್? ಪ್ರಕ್ರಿಯೆ ತುಂಬಾ ಸಿಂಪಲ್. ಮೊದಲು ಟ್ರೇನಲ್ಲಿ ಕೋಕೋಪೀಟ್ ಅನ್ನ ಹಾಕಬೇಕು. ನಂತರ ಬೀಜಗಳನ್ನ ಸಮವಾಗಿ ಹರಡಬೇಕಾಗತ್ತೆ. ಸೊ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿ ಮೊದಲು 2 ರಿಂದ 3 ದಿನ ಕತ್ತಲೆ ಜಾಗದಲ್ಲಿ ಇಡಬೇಕಾಗತ್ತೆ. ಅದಾದ್ಮೇಲೆ ನೀವು ಬೆಳಕಿರುವಂತ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸೊ ಪ್ರತಿದಿನ 2 ಬಾರಿ ನೀರನ್ನ ಸ್ಪ್ರೇ ಮಾಡಿ 7 ರಿಂದ 14 ದಿನಗಳಲ್ಲಿ ಗಿಡಗಳು ರೆಡಿ ಆಗುತ್ತೆ. ಚಿಕ್ಕ ಚಿಕ್ಕ ಗಿಡಗಳು ಬರುತ್ತೆ. ನಂತರ ಕತ್ತರಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡಬೇಕು. ಬಟ್ ಇಲ್ಲಿ ಪ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸರಿ, ಪ್ಯಾಕ್ ಮಾಡಿ ಮಾರಾಟ ಎಲ್ಲಿ ಮಾಡೋದು? ಬಹಳ ಜನ ಇಲ್ಲಿ ಫೇಲ್ ಆಗ್ತಾರೆ ಮಾರ್ಕೆಟಿಂಗ್ ವಿಚಾರ ಅಂತ ಬಂದಾಗ. ಮೊದಲು ನಿಮ್ಮ ಏರಿಯಾದಲ್ಲಿ ಜಿಮ್ ಎಲ್ಲಿದೆ,
ಯೋಗಾ ಸೆಂಟರ್ ಎಲ್ಲಿದೆ, ಹೆಲ್ತ್ ಕ್ಲಬ್ ಎಲ್ಲಿದೆ, ಆರ್ಗ್ಯಾನಿಕ್ ಅಂಗಡಿ ಎಲ್ಲಿದೆ, ಸಲಾಡ್ ಶಾಪ್ ಎಲ್ಲಿದೆ, ರೆಸ್ಟೋರೆಂಟ್ ಎಷ್ಟಿದೆ, ಇವೆಲ್ಲವನ್ನ ಮೊದಲನೇದಾಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲೆಲ್ಲ ಕೂಡ ಸ್ಯಾಂಪಲ್ ಕೊಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಪೋಸ್ಟ್ ಹಾಕೋದಕ್ಕೆ ಶುರು ಮಾಡಿ. 10 ಜನ ರೆಗ್ಯುಲರ್ ಕಸ್ಟಮರ್ ಸಿಕ್ಕಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆದಂಗೆ. ಹಾಗಾದ್ರೆ ಲಾಭ ಎಷ್ಟು ಬರುತ್ತೆ ಮೇಡಮ್? ಎಲ್ರಿಗೂ ಕೂಡ ಇರುವಂತ ಒಂದು ಪ್ರಶ್ನೆ. ಸರಿ, ನಾವು ಕೃಷಿ ಶುರು ಮಾಡ್ತೀವಿ, ನಮ್ಗೊಂದಷ್ಟು ಲಾಭ ಅಂತ ಬರ್ಬೇಕಲ್ವಾ? ಸೊ ಒಂದು ಟ್ರೇನಿಂದ ಸುಮಾರು 200ರಿಂದ 500 ಗ್ರಾಮ್ ಮೈಕ್ರೋ ಗ್ರೀನ್ ಸಿಗಬಹುದು ಸ್ನೇಹಿತರೆ. 100 ಗ್ರಾಮ್ಗೆ 50 ರೂಪಾಯಿಂದ 150 ರೂಪಾಯಿವರೆಗೆ ಮಾರಾಟ ಆಗುತ್ತೆ. ಸೊ 100 ಟ್ರೇ ಸಿಸ್ಟಮ್ ನಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ತಿಂಗಳಿಗೆ ಒಂದು 10ರಿಂದ 30 ಸಾವಿರ ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಗಳಿಸಬಹುದು, ಕಡಿಮೆ ಕೂಡ ಗಳಿಸಬಹುದು. ಮಾರ್ಕೆಟಿಂಗ್ ಚೆನ್ನಾಗಿದ್ರೆ ಆದಾಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ನಾನು ಅದಕ್ಕೆ ಹೇಳಿರುವಂತದ್ದು. ಸೊ ನೀವು ಎಲ್ಲಿ ಸೇಲ್ ಮಾಡ್ತೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಿಮ್ಗೆ ಗ್ರೌಂಡ್ ವರ್ಕ್ ಅಂತ ಬಂದಾಗ ಒಂದು ನೀವು ಯಾವ ರೀತಿ ನಾವು ಬೆಳಿಬೇಕು ಅನ್ನೋದು ಮೊದಲನೇದಾಗಿ ಕಲ್ತ್ಕೋಬೇಕು. ಅದು ತುಂಬಾ ಸಿಂಪಲ್ ಆಗಿರುತ್ತೆ. ಅದ್ರ ಜೊತೆಗೆ ಮೇನ್ ಬರುವಂತದ್ದು ಮಾರ್ಕೆಟಿಂಗ್. ಸೊ ಹಾಗಾಗಿ ನೀವು ಮೈಕ್ರೋಗ್ರೀನ್ಸ್ ಕೃಷಿಯನ್ನ ಏನಾದ್ರೂ ಶುರು ಮಾಡ್ತೀರಾ ಅಂತಂದ್ರೆ ಮೊದಲನೇದಾಗಿ ನೀವು ಶುರು ಮಾಡಿದಂತ ಜಾಗದಲ್ಲಿ ನಿಮ್ಮ ಒಂದು ಮಾರ್ಕೆಟ್ ಯಾವ ತರ ಇದೆ. ಸೊ ಮೊದಲನೇದಾಗಿ ನಿಮ್ಮ ಅಕ್ಕಪಕ್ಕ ಒಂದು ಜಿಮ್ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಆ ಜಿಮ್ ಅಲ್ಲಿ ಇರುವಂತಹ ವರ್ಕರ್ಸ್ ನಿಮ್ಮ ಫ್ರೆಂಡ್ ಆಗಿದ್ರೆ ಅವ್ರಿಗೊಂದಷ್ಟು ಸ್ಯಾಂಪಲ್ ಆಗಿರ್ಬೋದು ಅಥವಾ ರಿಕ್ವೆಸ್ಟ್ ಮಾಡಿ ಸೊ ನಾವು ಈ ತರ ಕೊಡ್ತೀವಿ ಅಂತ ಹೇಳ್ಕೊಂಡು. ಅದಾದ್ಮೇಲೆ ಯೋಗ ಕ್ಲಬ್ ಆಗಿರ್ಬೋದು, ಇವೆಲ್ಲ ಕೂಡ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಳು ಕೂಡ ಇದನ್ನ ಬೈ ಮಾಡುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಕಸ್ಟಮರ್ ಬರಬೇಕು ಅಂತಂದ್ರೆ ನಿಮ್ಮ ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು. ಈಗಂತೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಕಾದ್ರೂ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಇನ್ಫ್ಲೂಯೆನ್ಸರ್ ಥ್ರೂನೇ ಮಾರ್ಕೆಟಿಂಗ್ ಮಾಡಬೇಕು ಅಂತಿಲ್ಲ. ನೀವೇ ನಿಮ್ಮ ಕೆಲಸವನ್ನ ಖುದ್ದು ಜನರಿಗೆ ಹೇಳಿದ್ರಿ ಅಂತಂದ್ರೆ ಅಲ್ಲೇ ಮಾರ್ಕೆಟಿಂಗ್ ಆಗುತ್ತೆ. ಸೊ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಇಷ್ಟು ಲಕ್ಷ ಕೇಳ್ತಾರೆ, ಅದು ಎಲ್ಲ ಕೂಡ ಇರುತ್ತೆ, ಹೌದು. ಬಟ್ ನೀವೇ ಇಲ್ಲಿ ವಿಡಿಯೋಗಳನ್ನ ಮಾಡಿ ಅಥವಾ ಪೋಸ್ಟ್ ಗಳನ್ನ ಮಾಡಿ, ಪ್ಯಾಂಪ್ಲೆಟ್ ಗಳನ್ನ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದು. ಬಟ್ ಇಲ್ಲಿ ಪ್ಯಾಕಿಂಗ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೈಕ್ರೋಗ್ರೀನ್ ಸಿಕ್ತು, ಅದನ್ನ ಹಂಗೆ ಸೇಲ್ ಮಾಡೋದಲ್ಲ, ಯಾವ ರೀತಿ ನೀವು ಕ್ಲೀನ್ ಮಾಡ್ತೀರಾ, ಯಾವ ರೀತಿ ನೀವು ಪ್ಯಾಕಿಂಗ್ ಮಾಡ್ತೀರಾ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮೈಕ್ರೋಗ್ರೀನ್ಸ್ ಅನ್ನುವಂಥದ್ದು ಒಂದೊಳ್ಳೆ ಲಾಭದಾಯಕ ಬಿಸ್ನೆಸ್, ಹಾಗೆ ಕೃಷಿ ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೆಲ್ತ್ ಮೇಲೆ ಕೇರ್ ಮಾಡ್ತಿರೋದ್ರಿಂದ ಇಂಥ ಪ್ರಾಡಕ್ಟ್ಸ್ ಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಬಂದಿದೆ. ಅದರಲ್ಲೂ ಕೂಡ ಬ್ರೋಕೋಲಿ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಡಿಮಾಂಡ್ ಇದೆ. ಸೊ ಇಲ್ಲಿ ನೀವು ಮೈಕ್ರೋಗ್ರೀನ್ಸ್ ಶುರು ಮಾಡ್ತೀರಿ ಅಂತಂದ್ರೆ ಒಂದೇ ಬೆಳೆಯನ್ನ ಬೆಳೆಯೋದಲ್ಲ. ಸೊ ನೀವಿಲ್ಲಿ ಮೆಂತ್ಯ ಬೆಳಿಬಹುದು, ಬ್ರೋಕೋಲಿ ಬೆಳಿಬಹುದು, ಸಾಕಷ್ಟು ಆಪ್ಷನ್ಸ್ ಗಳನ್ನ ಹೇಳಿದೆ. ಸೊ ಸಲಾಡ್ ಅಂತ ಬಂದಾಗ ಜನ ಯಾವ್ದಾವ್ದನ್ನ ಸೇವಿಸ್ತಾರೆ ಅದನ್ನ ಕೂಡ ಎಲ್ಲವನ್ನ ಕೂಡ ನೀವು ಬೆಳೆಸೋದಕ್ಕೆ ಸಾಧ್ಯ ಇದೆ. ಜೋಳ ಆಗಿರ್ಬೋದು, ಎಲ್ಲವನ್ನ ಬೆಳೆಸಬಹುದು. ಬಟ್ ನೀವಿಲ್ಲಿ ನಿಮ್ಮ ಸೆಟಪ್ ಅನ್ನ ಯಾವ ತರ ಮಾಡ್ಕೋತೀರಾ. ಬಟ್ ಇಲ್ಲಿ ಒಂದೇ ಸತಿ ನಾನು ಹೇಳ್ತೀನಿ ಕೃಷಿಕರಿಗೆ ಅಥವಾ ಯಾರೇ ಈ ಕೃಷಿ ಅಥವಾ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಿ ಅಂತಂದ್ರೆ ಜಾಗ ಇದೆ ಅಂತ ಹೇಳ್ಕೊಂಡು 300-400 ಸೆಟಪ್ ಗಳನ್ನ ಮಾಡೋದಲ್ಲ. ಸ್ಟಾರ್ಟಿಂಗು ಕಡಿಮೆಯಿಂದ ಮಾಡಿ. ಸೊ ನೀವು ಇದನ್ನ ಕಲ್ತ್ಕೋಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲ ನಾನು ಇಷ್ಟು ಮಾಡಿ ಇಷ್ಟು ಲಾಭ ಮಾಡ್ತೀನಿ ಅನ್ನುವಂಥದ್ದಲ್ಲ. ಸೊ ಕಡಿಮೆಯಿಂದ ಶುರು ಮಾಡಿ ಆಮೇಲೆ ಟ್ರೇಗಳನ್ನಾಗಿರ್ಬೋದು, ರ್ಯಾಕ್ಗಳನ್ನ ಜಾಸ್ತಿ ಮಾಡ್ತಾ ಹೋಗಿ. ಸೊ ಇದರಿಂದ ನೀವು ಈಸಿಯಾಗಿ ಕಲಿಯೋದಕ್ಕೂ ಕೂಡ ಆಗುತ್ತೆ. ಸೊ ಹಾಗಾಗಿ ಕೃಷಿ ಅಂದ್ರೆ ಎಕರೆಗಟ್ಲೆ ಜಮೀನ್ ಇರಬೇಕು ಅಂತಿಲ್ಲ ಸ್ನೇಹಿತರೆ. ಇವತ್ತು 10x10 ಜಾಗದಲ್ಲೂ ಕೂಡ ಕೃಷಿ ಮಾಡಿ ಹಣ ಸಂಪಾದನೆ ಮಾಡಬಹುದು. ಸಾಕಷ್ಟು ಜನ ಇದನ್ನ ಪ್ರೂವ್ ಮಾಡಿದ್ದಾರೆ. ಸೊ ನೀವು ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಅಥವಾ ಮನೆಯಲ್ಲೇ ಸೈಡ್ ಇನ್ಕಮ್ ಬೇಕು ಅಂತಂದ್ರೆ ಮೈಕ್ರೋಗ್ರೀನ್ಸ್ ಫಾರ್ಮಿಂಗ್ ಒಂದೊಳ್ಳೆ ಆಪ್ಷನ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿಯಾದಂತಹ ಸಾಕಷ್ಟು ಕೃಷಿ ಮಾಹಿತಿ ಆಗಿರ್ಬೋದು, ಸ್ಕೀಮ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾ ಇದೀವಿ. ಆ ಒಂದು ಅಪ್ಡೇಟ್ ನಿಮಗ್ ತಲುಪಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ. ಅವರು ಕೂಡ ಒಂದು ಚಿಕ್ಕ ಪುಟ್ಟ ಆದಾಯವನ್ನ ಗಳಿಸೋದಕ್ಕೆ ಈ ಒಂದು ಮೈಕ್ರೋಗ್ರೀನ್ಸ್ ಫಾರ್ಮಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.